ದಾರ ತೊಗೊಂಡಿದ್ದೀನಿ. ಬನ್ನಿ ಇದು ಯಾವ ಥರ ಹಾಕೋದು ಅಂತ ನೋಡೋಣ. ಫಸ್ಟು ಸ್ಯಾರಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ಸ್ಯಾರಿ ಸ್ಟಾರ್ಟಿಂಗಲ್ಲಿ ನಿಡಲ್ ಹಾಕಿ ದಾರ ತೆಗೆದು ಆ ದಾರಕ್ಕೆ ಒಂದು ನಾಟ್ ಹಾಕಬೇಕು. ನೆಕ್ಸ್ಟು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಂಡು ನೆಕ್ಸ್ಟು 2 ಚೈನ್ನ ಹಾಕಬೇಕು. 2 ಚೈನ್ ಹಾಕಿ ನಿಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ನೋಡಿ ಈ ಥರ ಪಕ್ಕದಲ್ಲೇ ದಾರ ತೊಗೊಂಬಂದು 3 ದಾರ ಇರುತ್ತೆ, 2 ದಾರ ಒಂದು ಮಾಡಬೇಕು. ಮತ್ತೆ ನಿಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ದಾರ ಹಾಕಿ ದಾರ ತೊಗೊಂಬಂದು ಈಗ 3 ದಾರ ಇರುತ್ತೆ, 2 ದಾರ ಒಂದು ಮಾಡಬೇಕು. ಇದೇ ಥರ ಮತ್ತೆ ನಿಡಲ್ ಹಾಕಿ ದಾರ ತೊಗೊಂಬಂದು ಈಗ ಮತ್ತೆ 3 ದಾರ ಇರುತ್ತೆ, 2 ದಾರ ಒಂದು ಮಾಡಬೇಕು. ಗೊತ್ತಾಯ್ತಾ ಫ್ರೆಂಡ್ಸ್? ಇದು ನಾವು ಡಬಲ್ ಕ್ರೋಶೆ ಅಂತ ಕರಿತೀವಿ. ಇದೇ ಥರ ನಾನು ಇಲ್ಲಿ 6 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಒಂದೇ ಲೈನಲ್ಲಿ ಬರಬೇಕು. ಅದು ಡಬಲ್ ಕ್ರೋಶೆಟ್ ಇದೆಯಲ್ಲ ಅದು ಒಂದೇ ಲೈನಲ್ಲಿ ಬರಬೇಕು. ಒಂದೇ ಲೈನಲ್ಲಿ ಬಂದರೆ ಈ ಕುಚ್ಚು ಹಾಕಿರೋದಕ್ಕೆ ಲುಕ್ ಕಾಣುತ್ತೆ ಫ್ರೆಂಡ್ಸ್. ಈ ಥರ ಇಲ್ಲಿ ನಾನು 6 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಇವಾಗ 6 ಡಬಲ್ ಕ್ರೋಶೆಟ್ ಹಾಕಬೇಕು. ಅದು ಹಾಕಿದ ಮೇಲೆ ಚೈನ್ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಚೈನ್ ಹಾಕಿದ ಮೇಲೆ 3 ಸಿಂಗಲ್ ಚೈನ್ ಹಾಕಬೇಕು. 3 ಸಿಂಗಲ್ ಚೈನ್ ಹಾಕಿದ ಮೇಲೆ 1 ಟೈಮ್ ನಿಡಲ್ ಮೇಲೆ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ದಾರ ತೊಗೊಂಬರ್ಬೇಕು. ಆಗ 3 ದಾರ ಇರುತ್ತೆ, ಮತ್ತು 2ರಲ್ಲಿ ಒಂದು ಮಾಡಬೇಕು. ಈ ಥರ ನೋಡಿ ಒಂದೇ ಲೈನಲ್ಲಿ ಬರಬೇಕದು ಈ ಥರ. ನೆಕ್ಸ್ಟು ಮತ್ತೆ ನಿಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ಫ್ರೆಂಡ್ಸ್, ಗ್ಯಾಪ್ ಕೊಡಬಾರ್ದು ಸ್ವಲ್ಪನೂ, ಅದು ತುಂಬ ಚೆನ್ನಾಗಿ ಕಾಣೋದಿಲ್ಲ. ನೋಡೋಕ್ಕೆ ನೀಟಾಗಿ ಒಂದೇ ಥರ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕುಚ್ಚು. ಸೊ ಹಾಗಾಗಿ ನಾವಲ್ಲಿ ಗ್ಯಾಪು ಕೊಡಬಾರ್ದು, ಮತ್ತು ನಾವಿಲ್ಲಿ ಲೆಂತ್ ಏನಿದೆ ಅಲ್ಲ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ಇದು ತುಂಬ ಈಸಿ ಇದೆ, ಬೇಸಿಕ್ ಬಿಗಿನರ್ಸ್ ಕೂಡ ಹಾಕ್ಬೋದು. ಇದು ನೋಡಿ ಡಬಲ್ ಕ್ರೋಶೆಟ್ ಮಾಡ್ತೀವಲ್ಲ ಅದೇ ಥರ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲೇ ಹೋಗಿ ದಾರ ತೊಗೊಂಬಂದು 3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು. ನಾನು ಇದೇ ಥರ 6 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನಿಮಗೆ 8 ಆ ಥರ 10 ಬೇಕು ಅಂದ್ರೂ ಹಾಕ್ಬೋದು, ಜಾಸ್ತಿ ಬೇಕಾದರೆ. ನೋಡಿ ಈ ಥರ ಕಾಣ್ತಾ ಇದೆ. ಇದಾದಮೇಲೆ ನೆಕ್ಸ್ಟು ಇದೇನು ದಾರ ಸ್ವಲ್ಪ ಮೇಲೆ ಎತ್ತಿ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನಿಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ನೀಟಾಗಿ ನೋಡಿ ದಾರ ತೊಗೊಂಬರ್ಬೇಕು. ಮತ್ತು ನಿಡಲ್ ಮೇಲೆ 3 ದಾರ ಇರುತ್ತೆ, 3 ದಾರ ಇರೋದನ್ನ 2ರಲ್ಲಿ ಒಂದು ಮಾಡಬೇಕು. ಸೊ ನಾವಿಲ್ಲಿ ಲೆಂತ್ ನಾವು ನೀಟಾಗಿ ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ಲುಕ್ ಇರುತ್ತೆ ಫ್ರೆಂಡ್ಸ್. ಅದೇನು ನಾವು ಡಬಲ್ ಕ್ರೋಶ ಹಾಕ್ತಾ ಹೋಗ್ತೀವಲ್ಲ ಅದನ್ನು ನಾವು ಲೆಂತು ಕರೆಕ್ಟಾಗಿ ಒಂದೇ ಲೈನಿಗೆ ಮಾಡ್ಕೊತಾ ಹೋಗಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ಮಾಡ್ಬೋದು ನೋಡಿ. ಮತ್ತು ನಿಡಲ್ ಮೇಲೆ 1 ಟೈಮು ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಹೋಗಿ ದಾರ ತೊಗೊಂಬಂದು 3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು. ನಾವು ಫಸ್ಟಿಗೆ ಯಾವ ಕೌಂಟಲ್ಲಿ ಮಾಡಿರ್ತೀವೋ ಸ್ಯಾರಿ ಫುಲ್ ಅದೇ ಕೌಂಟಲ್ಲಿ ಮಾಡ್ಕೊತಾ ಬರಬೇಕು. ನಾನಿಲ್ಲಿ 6 ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಸೊ ಇಲ್ಲಿ ಕೂಡ ನಾವು 6 ಡಬಲ್ ಕ್ರೋಶನ ಹಾಕಬೇಕು. ಹಾಕಿದ ಮೇಲೆ ನೋಡಿ